ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಚಾರದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಅವರು. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ. ಖುಷಿ ಆಗ್ತಾ ಇದೆಯಲ್ವಾ ಈಗ? ಸ್ವಲ್ಪ ತಡವಾಗಿ ಆದ್ರೂ ಇರ್ಲಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ. 1.5 ದಶಕ. ಹೌದು. ಯಾವಾಗ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋದು ಅನ್ನುವಂಥದ್ದು ನಿಜಕ್ಕೂ ಸರ್ ಎಂತ ಖುಷಿ ಅಂದ್ರೆ, ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಇನ್ಮೇಲೆ ವಿಷ್ಣುವರ್ಧನ್ ಅವರನ್ನ ನಾವು ಸಂಭ್ರಮಗಳಲ್ಲಿ ನೆನ್ಪಿಟ್ಕೋಬೇಕೆ ಹೊರತು ವಿವಾದಗಳಲ್ಲಿ ಅಲ್ಲ ಅಂತ. ಎಕ್ಸಾಕ್ಟ್ಲಿ, ಹೌದು. ಆ ಸಂಭ್ರಮದ ಮೊದಲನೇ ಅಧ್ಯಾಯ ಶುರುವಾಗಿದೆ. ನನಗೆ ಬಹಳ ಖುಷಿ ಇದೆ ಸರ್, ಯಾಕಂದ್ರೆ 230 ಸಿನಿಮಾಗಳು, ಮೊಟ್ಟ ಮೊದಲ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ ಕಲಾವಿದರು, 200 ಸಿನಿಮಾಗಳು, 200 ಪಾಠಗಳು, ಅದೆಷ್ಟೋ ಆದರ್ಶಗಳು, ಅದೆಷ್ಟೋ ಸಂಸ್ಕೃತಿ ಸಂಸ್ಕಾರವನ್ನ ಬಿತ್ತಿದವರು. ಹೌದು. ಅಂತಹ ಒಬ್ಬ ಮೇರುಗಣ್ಣು, ಕನ್ನಡ ಚಿತ್ರರಂಗದ 2 ಕಣ್ಣಲ್ಲಿ 1 ಕಣ್ಣು ಅಂತ ಬಿಂಬಿತವಾದಂತ ಒಬ್ಬ ವ್ಯಕ್ತಿಗೆ ನಾವ್ ಏನೂ ಗೌರವ ಕೊಡ್ಲಿಲ್ಲ ಅಂದ್ರೆ ಅದು ನಮಗೆ ನಾವು ಮೋಸ ಮಾಡ್ಕೊಂಡಂತೆ. ದುರ್ದೈವ ಇದು. ಈ ರಾಜ್ಯದ ಸರ್ಕಾರಗಳಿಗೆ ದುರ್ದೈವ ಅಂತ ಹೇಳ್ಬೇಕಷ್ಟೇ. ದುರ್ದೈವ. ಬಟ್ ಇವತ್ತು ಅಲ್ಲಿ ನೋಡಿ, ತಮಿಳುನಾಡಲ್ಲಿ ಒಬ್ಬ ಹಾಸ್ಯ ಕಲಾವಿದರಿಗೆ ಪದ್ಮಶ್ರೀಗಳು ಸಿಗ್ತಿರ್ಬೇಕಾದ್ರೆ ಇಲ್ಲಿ ನಮಗೆ ಕೇಳಿ ತಗೋಬೇಕಾಯ್ತಲ್ಲ, ಅದು ಅದೇ ನೋವಾಗುತ್ತೆ. ಕರೆಕ್ಟ್. ಈಗ ಅದನ್ನ ಬಿಟ್ಬಿಡೋಣ ಸರ್, ಆ ದುಃಖ ಮಾತಾಡೋದೇ ಬೇಡ. ಐ ಆಮ್ ಟೋಟಲಿ ಹ್ಯಾಪಿ. ಎಷ್ಟು ಹ್ಯಾಪಿ ಅಂದ್ರೆ ಹೇಳಂಗಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಆಕ್ಚುಲಿ ಆ ಪ್ರಶಸ್ತಿಗೆ ಬಹಳ ಒಂದು ತೂಕ ಸಿಕ್ಕಂಗ ಆಯ್ತಲ್ವಾ ಈಗ? ಹೌದು ಹೌದು, ಗೌರವ ಬಂತು. ಮೊದಲು ನಿಮ್ ವಾಹಿನಿ ಮೂಲಕ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜೈ ಅಂತ ನಾವು ಹೇಳೋಣ ಸರ್. ಜೈ ಅಂತ ಈ ಘೋಷಣೆ ಕೂಗಬೇಕು ಅಂತ ಬಹಳ ದಿವಸದಿಂದ ಅನ್ಕೋತಾ ಇದ್ದೆ ಸರ್. ಇವತ್ತು ಕೂಗ್ಬಿಟ್ಟೆ ಪಬ್ಲಿಕ್ ಟಿವಿಯಲ್ಲಿ. ಥ್ಯಾಂಕ್ ಯು. ಬಹಳ ಖುಷಿ. ಏನ್ ಹೇಳಕ್ ಬಯಸ್ತೀರಾ ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ, ಎಲ್ಲರಿಗೂ ಕೂಡ? ದೊಡ್ಡ ಮನದ ಇದು ನಿಜವಾದ ಅಮೃತ ಮಹೋತ್ಸವ. 75ನೇ ಅಮೃತ ಮಹೋತ್ಸವ ಮಾಡೋಣ ಅಂತ 3 ವರ್ಷದಿಂದ ಕನಸು ಕಂಡಿವಿ. ಇದು ನಿಜವಾಗ್ಲೂ ಅಮೃತ ಮಹೋತ್ಸವ ಆಗಿದೆ. ಸಂಭ್ರಮಿಸೋಣ, ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸೋಣ. ಇದಕ್ಕೋಸ್ಕರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿದೆ. ಸೊ ಕಾರ್ಯಕ್ರಮ ಮಾಡೋ ಪ್ಲಾನ್ ಇದೆ ಇವಾಗ? ಮಾಡ್ತೀವಿ ಸರ್, ಖಂಡಿತವಾಗಿ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇದನ್ನ ಸಂಭ್ರಮಿಸಬೇಕು ಬಹಳ ದೊಡ್ಡ ಮಟ್ಟದಲ್ಲಿ. ಮತ್ತೆ ಇದಕ್ಕೆ ಸಭೆಯನ್ನ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಕುಟುಂಬದವರು, ನಾವು, ಚಿತ್ರರಂಗ ಎಲ್ಲರೂ ಸೇರಿ ಇದನ್ನ ಸಂಭ್ರಮಿಸುವಂತ ಪ್ರಯತ್ನ ಮಾಡ್ತೀವಿ ಸರ್, ಖಂಡಿತ. ಯಾಕೆ ಇಷ್ಟು ತಡ ಆಯ್ತು ಅನ್ಸುತ್ತೆ ನಿಮಗೆ? ಅದು ಹೇಳಿದ್ನಲ್ಲ ಸರ್, ತುಂಬಾ ತಡ ಆಯ್ತು. ಅಲ್ಲ, ಯಾಕೆ ಅನ್ಸುತ್ತೆ? ಯಾಕೆ? ಇಚ್ಛಾಶಕ್ತಿನ ಅಥವಾ ನೋಡೋ ರೀತಿಗಳು, ಅಥವಾ ಅವ್ರು ಇದ್ದಂಥದ್ದು ವಿಚಾರಗಳಿಗೆ, ಅಥವಾ ನೇರವಾಗಿ ಕೇಳೋದಾದ್ರೆ ಜಾತಿಯ ವಿಚಾರ, ನೀವೆಲ್ಲ ಅಡ್ಡಿ ಆಯ್ತಾ? ಒಂದು ಅವರ ಪರವಾದ ಧ್ವನಿ, ಅವರ ಧ್ವನಿ ಮತ್ತು ಅವರ ಪರವಾದ ಧ್ವನಿ ಎರಡೂ ಕೂಡ ವೀಕ್ ಆಗಿತ್ತು. ಅವರ ಪರವಾದ ಧ್ವನಿ ಮತ್ತು ಅವರದ್ದೇ ಧ್ವನಿ. ಯಾಕಂದ್ರೆ ಅವರದ್ದೇ ಧ್ವನಿ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಅವ್ರು ಯಾವತ್ತೂ ನನಗೆ ಪ್ರಶಸ್ತಿಗಳು ಕೊಡಿ ಅಂತ ಕೇಳಿಲ್ಲ. ಲಾಬಿಗಳ ಜೊತೆಗೆ ಗುರುತಿಸ್ಕೊಂಡವರಲ್ಲ, ಮತ್ತೆ ಈ ಪ್ರಭಾವಿಗಳ ಜೊತೆಗೆ ಪಾರ್ಟಿಗಳು ಮಾಡಿದವರಲ್ಲ, ಮತ್ತೆ ಇನ್ನೊಂದಷ್ಟು ಒಳಗೆ ಶಾಲು ಹಾಕೊಳ್ಳುವಂಥದ್ದು, ಖರ್ಚು ಹಾಕೊಳ್ಳೋ ಮಾಡಿದವರಲ್ಲ. ಇಂಥದ್ದು ಮಾಡದೇ ಇರೋದ್ರಿಂದ ಅವರು ಒಂದಷ್ಟು ಗುಂಪಿಗೆ ಸೇರದ ಪದವಾಗಿ ಉಳಿದು ಬಿಟ್ರಲ್ಲ. ಈ ಕಾರಣಕ್ಕೋಸ್ಕರ ಈ ವ್ಯಕ್ತಿ ಏನಪ್ಪ ಇದು ಹೀಗೆ ಅಂತ ಯಾರಿಗೂ ಮುಲಾಜಿಗೆ, ನಮ್ ಜನಕ್ಕೆ ಹೇಗೆಂದ್ರೆ ಯಾವ್ದೋ ಒಂದು ಮುಲಾಜಲ್ಲಿ ನಾನು ಮಾಡ್ದೆ ಅಂತ ಹೇಳ್ಕೋಬೇಕು, ಅಂತಹದ್ದೊಂದು ಅವಕಾಶ ಯಾರಿಗೂ ಕೊಡ್ಲಿಲ್ಲ ವಿಷ್ಣುವರ್ಧನ್ ಅವರು. ಆದ್ರಿಂದ ಸಿಗ್ಲಿಲ್ಲ. ಈಗ ಕೊನೆಗೆ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಮಾಡಿದೆ ಅಂತಾನೆ ಅನ್ಕೋತೀನಿ. ಇದನ್ನ ಯಾರಾದ್ರೂ ಕ್ರೆಡಿಟ್ ತಗೋತಾರೆ, ನಾವ್ ಹೇಳಿ ಮಾಡಿದ್ವಿ ಅಂದ್ರೆ ಈ ಪ್ರಶಸ್ತಿಗೆ ಅವಮಾನ ಆಗ್ಬಿಡುತ್ತೆ. ಆ ಪದವನ್ನ ಯಾರು ಬಳಸಬಾರ್ದು ಅಂತ ನಾನು ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕೇಳ್ಕೊತೀನಿ. ಯಾರು ಬಳಸುವ, ಅದು ಸಿಗಬೇಕಾಗಿತ್ತು, ಅವ್ರು ಸಿಕ್ಕಿದೆ, ಅವರ ಅರ್ಹತೆಗೆ ದಕ್ಕಿದ್ದೆ ಹೊರತು ಒಬ್ಬರಿಂದ ಸಿಕ್ಕಿದ್ದಲ್ಲ ಅದು. ಸೊ ಅದರಿಂದ ಅದು ಆ ವಿಷಯದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯನ್ನ ಕಾಪಾಡ್ಕೋಬೇಕು ಅಂತ. ಓಕೆ, ಧನ್ಯವಾದಗಳು ವೀರಕಪುತ್ರ ಶ್ರೀನಿವಾಸ್ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಅಭಿಮಾನಿಗಳ ಕನಸು ಮತ್ತೊಮ್ಮೆ ನನಸಾಗುವಂಥದ್ದಿದೆ. ಬಹಳ ವರ್ಷಗಳಿಂದ ಕಾಯ್ತಾ ಇದ್ವಿ ರೀ ಇದಕ್ಕೆ, ಇದೊಂದು ಪ್ರಶಸ್ತಿ ಬೇಕು ಅಂತ ಹೇಳಿ. ಬಟ್ ಅದನ್ನು ಕೇಳಿ ಪಡೆಯೋಂಗಾಯ್ತಲ್ಲ, ಅದೇ ನೋವಾಗುತ್ತೆ. ಇರಲಿ.